ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಲ ಇವತ್ತು ಮನೆ ಹತ್ರ ಬಂದಿದ್ದಾನೆ, ಅಂದರೆ ಸತ್ಯ ಮನೆ ಹತ್ರ ಬಂದಿದ್ದಾನೆ. ಬಂದ್ಬಿಟ್ಟು ಎಲ್ಲಿಗೆ ಕಳಿಸ್ಬೇಕು ಅಂತ ಇದೆಯಾ ಕಾವೇರಿನೂ ರಾಣಿನೂ ಅಂತ ಕೇಳೋಕ್ಕೆ ಅಂತ ಬಂದಿದ್ದಾನೆ. ಅದು ಕಟ್ಕೊಂಡು ನಿನಗೇನಾಗಬೇಕಾಗಿದೆಯೋ ನಿನ್ನ ಪಾಡಿ ನೀನು ಹೋಗು, ಸುಮ್ಮನೆ ಇಲ್ಲಿ ಏನಕ್ಕೆ ಬಂದಿದೆಯಾ ಮನೆ ಹತ್ರ, ಸುಮ್ಮನೆ ರೈಟ್ ಹೇಳ್ತಾ ಇರೋ ನೀನು ಅಂತ ಜದ್ದಿಸ್ತಾನೆ. ಹಂಗಲ್ಲ ಸತ್ಯ, ಯಾವುದೂ ಕರೆಕ್ಟಾಗಿ ಹೇಳು, ನನಗೂ ಅರ್ಥ ಆಗಲಿ ಅಂತಾನೆ. ನಿನಗೇನು ಅರ್ಥ ಆಗೋದು, ನೀನು ಸುಮ್ಮನೆ ಹೋಗ್ಬಿಡು, ರೈಟ್ ಹೇಳು, ಇಲ್ಲಾಂದರೆ ನನಗೆ ಸಿಟ್ಟು ಬರೆಸ್ಬೇಡ, ಪಿತ್ತ ನತ್ತಿಗೆರೆಸ್ತಾ ಇದೆಯಾ ಅಂತ ಬೈತಾನೆ. ಹಾಗಾಗಿ ಅವನು ಸುಮ್ಮನೆ ಯೋಚನೆ ಮಾಡ್ತಾ ಸುಮ್ಮನೆ ಹೋಗ್ತಾನೆ ಮನೆಗೆ. ಸತ್ಯ ಯೋಚನೆ ಮಾಡ್ತಾ ಇರ್ತಾನೆ, ಹೇಗೆ ಅವರಿಬ್ಬರನ್ನ ಕಳಿಸೋದು, ಹೇಗೆ ಏರ್ಪೋರ್ಟಿಗಾದ್ರೂ ಹೆಂಗೆ ಕಳಿಸೋದು ಅಂತ ಯೋಚನೆ. ಯಾರ ಮುಖಾಂತರ ಕಳಿಸ್ಬೇಕು, ಹೇಗೆ ಕಳಿಸೋದು ಅಂದರೆ ಪೊಲೀಸ್ ಅವ್ರನ್ನ ಕಣ್ಣು ತಪ್ಪಿಸಿ ಕಳಿಸ್ಬೇಕಲ್ಲ ಇವನು. ಅದಕ್ಕೋಸ್ಕರ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಏನು ಯೋಚನೆ ಮಾಡಿದ್ರೂ ಇವನಿಗೆ ಒಳೆಯೋದೇ ಇಲ್ಲ. ಯಾಕೆಂದರೆ ಪಾಸ್ಪೋರ್ಟು ಫೇಕ್ ಮಾಡಿಸಿದ್ದಾನೆ, ಓಕೆ, ಡೂಪ್ಲಿಕೇಟ್ ಆಗಿದೆ. ಮತ್ತು ರಾಣಿನ ಎಲ್ಲಿಂದ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೋದು, ಆದರೆ ಕಾವೇರಿನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಈ ವಿಷಯಗಳು ಇವರಿಬ್ಬರು ಮಾತಾಡುವಾಗ ಸತ್ಯ ಬಾಲನ ಬೈದು ಕಳಿಸ್ಬೇಕಾದ್ರೆ ಈ ಇವಳು ಅಂದರೆ ವರ್ಧನ ತಂಗಿ ಬಿಟ್ಟಿರೋ ಅಂಥವಳು ಇವಳು. ಇವ್ರ ಸೀಕ್ರೆಟ್ನೆಲ್ಲ ತಿಳ್ಕೊಂಡು ನನಗೆ ಇನ್ಫಾರ್ಮೇಷನ್ ಕೊಡು ಅಂತ ಬಿಟ್ಟಿದ್ದಾಳೆ. ಹಂಗಾಗ್ಬಿಟ್ಟು ಇವಳು ಎಲ್ಲೋದ್ರೂ ಅಲ್ಲಿ ಇವಳು ಇದ್ದೇ ಇರ್ತಾಳೆ. ಮನೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳೋದು, ಇನ್ಫಾರ್ಮೇಷನ್ ಅವಳಿಗೆ ಕೊಡೋದು, ಇದೇ ಮಾಡೋದು ಇವಳು ಕೆಲಸ. ಸತ್ಯ ಮನೆ ಹತ್ರನೂ ಇವಳು ಇರ್ತಾಳೆ, ಸತ್ಯ ಅಂಗಡಿ ಹತ್ರ, ಟೇಲರ್ ಅಂಗಡಿ ಹತ್ರನೂ ಇವಳು ಇರ್ತಾಳೆ. ಎಲ್ಲ ಕಡೆನೂ ಇವಳು ವಿಷಯ ಕಲೆಕ್ಟ್ ಮಾಡೋದು, ಅವಳಿಗೆ ಫೋನ್ ಮಾಡೋದು, ಇವಳಿಗೆ ದುಡ್ಡು ಕೊಡೋದು, ಈ ರೀತಿ ಮಾಡ್ಕೊಂಡಿದ್ದಾರೆ ಇವರು. ಈಗ ಬಾಲನ ಹತ್ರ ಮಾತಾಡಿದ್ದನ್ನಷ್ಟೂ ಅಂದರೆ ಇನ್ನೇನು ವಿಷಯ ಮಾತಾಡಲಿಲ್ಲ. ಓಕೆ, ಏನು ಮಾಡ್ತಾಯಿದ್ದೀಯಾ ಸತ್ಯ ಅಂತ ಕೇಳಿದ್ದಕ್ಕೆ, ಅದೆಲ್ಲ ನಿನಗೆ ಯಾಕೋ, ನೀನು ಸುಮ್ಮನೆ ಹೋಗೋ ಅಂತ ಬೈದು ಕಳಿಸಿದ್ದು. ಇಷ್ಟೇ ವಿಷಯ ಅವಳಿಗೆ ಗೊತ್ತಾಗಿರೋದು. ಅದನ್ನೇ ಕೂಡ ಅವಳು ಫೋನ್ ಮಾಡಿ ವರ್ಧನ್ ತಂಗಿಗೆ ವರದಿ ಒಪ್ಪಿಸ್ತಾಳೆ. ಆದರೆ ಇಲ್ಲಿ ಸತ್ಯನೂ ಬಾಯಿ ಬಿಟ್ಟು ಏನೂ ಹೇಳ್ತಾ ಇಲ್ಲ. ಅಂದರೆ ಏನು ಮಾಡಬೇಕು ಅಂತಲೂ ಅವನು ಯೋಚನೆ ಮಾಡ್ತಲ್ಲ. ಅವನೇ ಯಾವ ದೇಶಕ್ಕೆ ಕಳಿಸ್ತಿದ್ದಾನೋ ಏನು ಕಥೆಯೋ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ವರ್ಧನ್ ಮನೆಯಲ್ಲಿ ವರ್ಧನ್ ತಂಗಿ ಹೋಗಿ ಕೂತ್ಕೊತಾಳೆ. ವರ್ಧ ಎಲ್ಲೋಗಿದ್ದಮ್ಮ, ಈಗ ಬಂದಿಯಲ್ಲ ಅಂತ ಕೇಳಿಕೊಂಡು ಅವನೂ ಕೂಡ ಕೇಳ್ತಾನೆ, ಎಲ್ಲೋಗಿದ್ದಮ್ಮ ಇಷ್ಟೊತ್ತು, ಈಗ ಬರ್ತಾಯಿದ್ದೀಯಾ ಅಂತೇಳ್ಬಿಟ್ಟು. ಅವಾಗ ಹೌದು ಅಂತ ಹೇಳ್ತಾಳೆ. ಆಗ ಇದು ವರ್ಧನ್ ಮನೆ. ಆವಾಗ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಆಗಲಿಲ್ವ ಅಂತ ಕೇಳ್ತಾನೆ. ಏನೂ ಇಲ್ಲ ಸದ್ಯಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇವಳು ಬಿಟ್ಟಿರ್ತಾಳಲ್ಲ, ಅವಳು ಫೋನ್ ಮಾಡ್ತಾಳೆ. ಫೋನ್ ಮಾಡಿ ವಿಷಯ ಇಷ್ಟೇ ಅಂತ ಹೇಳ್ತಾಳೆ. ಅಷ್ಟು ವಿಷಯದಲ್ಲಿ ಯಾವುದೂ ಕರೆಕ್ಟಾಗಿ ಗೊತ್ತಿಲ್ಲ. ಏಕೆಂದರೆ ಅಲ್ಲಿ ಬಾಯ್ಬಿಟ್ಟು ಯಾವ ವಿಷಯನೂ ಮಾತೇ ಆಡಿಲ್ಲ ಅವರು. ಬಾಲಿಗೆ ಬೈದಿದ್ದಷ್ಟೇ, ಅವನು ಬೈದು ಹೋಗು ಮನೆಗೆ, ನಿನಗೇನು ಕೆಲಸ ಇಲ್ಲೋ ಮಾಡೋಕ್ಕೆ ಅಂತ ಬೈದು ಕಳಿಸಿದ್ದ. ಅಷ್ಟು ಬಿಟ್ಟರೆ ಮತ್ತು ಈ ಕಾವೇರಿ ವಿಷಯ ಅಲ್ಲಿ ಬರಲಿಲ್ಲ, ರಾಣಿ ವಿಷಯನೂ ಅಲ್ಲಿ ಬರಲಿಲ್ಲ. ಹಂಗಾಗಿ ಅವರು ಏನು ವಿಷಯನೂ ಗೊತ್ತಿಲ್ಲ. ಅವಳು ಏನಾದರೂ ವಿಷಯದ ತಾನೇ ಹೇಳಬೇಕು, ಅದಿಲ್ಲ. ಸುಮ್ಮನೆ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ, ಹೀಗೆ ಹೇಳೋ ಅಂಥದ್ದು ಅವಳು. ಆದರೆ ಇದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಭಾಳ ಕಷ್ಟ. ಈ ಥರ ಹೇಳೋದ್ರಿಂದ ಎಲ್ಲ ಸತ್ಯಾಂಶ ಗೊತ್ತಿರಬೇಕು, ಅವಾಗ ಹೇಳಬೇಕು. ಆವಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಬೆಲೆ ಬರುತ್ತೆ. ಈ ರೀತಿ ಸುಮ್ಮನೆ ಎಲ್ಲೋ ಒಂದು ಕಡೆ ಒಂಚೂರು ನೋಡಿಕೊಂಡು ಮಿಕ್ಕಿದ್ವಿ ಕಥೆನೆಲ್ಲ ಹೇಳ್ತೀವಿ ಅಂದರೆ ಅಲ್ಲಿ ಏನೋ ಫೇಕ್ ನ್ಯೂಸ್ ಅಂತ ಆಗುತ್ತೆ. ವರ್ಧ ಕಾವೇರಿ ಬಗ್ಗೆ ಏನಾರು ಗೊತ್ತಾಯ್ತಾ ಅಂತ ಕೇಳ್ತಾನೆ ತಂಗಿನ. ಆದರೆ ಇಲ್ಲ, ಏನೂ ಗೊತ್ತಾಗಿಲ್ಲ ಅಂತ. ಮತ್ತು ಜನ ಬಿಟ್ಟಿದ್ದಲ್ಲ, ಅವಳು ಹೇಳಲಿಲ್ವಾ ಅಂತ ಕೇಳ್ತಾನೆ. ಅವಳಿಗೂ ಹೇಳಿದ್ದೀನಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡು ಅಂತ, ಅವಳು ಇನ್ನೂ ಮಾಡಿಲ್ಲ ಅಣ್ಣ ಅಂತ ಹೇಳ್ತಾಳೆ. ಆಗ ವರ್ಧನಿಗೆ ಮತ್ತೇನು ಮಾಡಬೇಕು ಅಂತ ಗೊತ್ತಾಗದೆ ಅವನು ಕನ್ಫ್ಯೂಸ್ ಮಾಡ್ಕೊಂಡಿರ್ತಾನೆ. ಈ ಕಡೆ ಬಾಲನು ಕೂಡ ಚೆನ್ನಾಗಿ ವಧೆ ಕೊಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾನೆ.
ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದರೆ ಇನ್ನೊಂದು ಮನೇಲಿದ್ದಾನೆ. ಅವನೇನು ತಪ್ಪಿಸ್ಕೊಂಡಂದರೆ ಎಲ್ಲೂ ಹೋಗಿಲ್ಲ, ಇನ್ನೊಂದು ಮನೆಯಲ್ಲಿ ಇದ್ದಾನೆ. ಆದರೆ ಬಾಲುಗೂ ಈಗ ವರ್ಧಗೂ ಮಾತುಕತೆ ಇಲ್ಲ. ಓಕೆ. ಆದರೆ ಬಾಲನ ವರ್ಧನ ತಂಗಿಯ ಫ್ರೆಂಡ್ಸು ಅವರು ಇವರು ಅಂತ ಅಲ್ಲಿ ಇರ್ತಾರೆ. ಅವರಿಗೆಲ್ಲ ಪರಿಚಯ ಇರ್ತಾಳಲ್ವ, ಅವರಿಗೆಲ್ಲ ಪರಿಚಯ ವರ್ಧನ ತಂಗಿಗೆ ಪರಿಚಯ ಇರೋವಂಥವ್ರು. ಆವಾಗ ಫೋನ್ ಮಾಡ್ತಿರ್ತಾರೆ, ಕೇಳ್ಕೊತಾ ಇರ್ತಾರೆ. ವರ್ಧನ ತಂಗಿ ಸ್ಟೈಲು ಈ ಥರ. ಅಂದರೆ ಇವಳು ಎಷ್ಟು ಕೋಪದಲ್ಲಿದ್ದರೂ ಇವಳು ಇದೇ ಥರ ಆಡ್ತಿರ್ತಾಳೆ ಯಾವಾಗಲೂ. ಆದರೆ ಇವಳದು ಇಷ್ಟೇ ಇರುತ್ತೆ. ಇವಳು ಏನೂ ಮಾಡೋಕ್ಕಾಗಲ್ಲ ಇವಳ ಕೈಯಲ್ಲಿ. ಇದಾದಮೇಲೆ ಮತ್ತೊಂದು ವಿಷಯ ಬರುತ್ತೆ. ವರ್ಧನ ತಂಗಿಗೆ ಬಾಲನ್ ಬಿಟ್ಟಿರೋಕ್ಕಾಗಲ್ಲ, ಬಾಲಿಗೆ ಕಾವೇರಿ ಬಿಟ್ಟಿರೋಕ್ಕಾಗಲ್ಲ. ಹಿಂಗೆ ಒಂಥರ ಟ್ರಯಾಂಗಲ್ ಶೇಪು ತಿರುಗ್ತಾ ಇರುತ್ತೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಇವಳಿಗೆ ಬಾಲ ಬೇಕೇ ಬೇಕು. ಅದೇನಾರು ಆಗಿರಲಿ, ರಾಣಿನಾರು ಸಾಯಿಸಲಿ, ಕಾವೇರಿನಾರ ಸಾಯಿಸಲಿ, ಒಟ್ಟಿಗೆ ಬಾಲ ಬೇಕು ಇವಳಿಗೆ. ಆದರೆ ಬಾಲಂಗೆ ಕಾವೇರಿ ರಾಣಿ ಇಬ್ಬರೂ ಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಸುತ್ತಾ ಇದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.